ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಆ ಪ್ರೀತಿಗಾಗಿ ಇನ್ನೊಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಈ ಪೇಪರ್ ಅಂತೂ ಮಾಡಲ್ ಕ್ವಶನ್ ಪೇಪರ್ 1 ಅಂತ ಕಾಣ್ತಾ ಇದೆ ಅಲ್ವಾ. ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದೆ ನಿಮ್ಮ ಕಾಲೇಜ್ಗಳಲ್ಲಿ. ಇದನ್ನೇ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರೋದು ಕೂಡ ಹೌದಲ್ವಾ. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ನಾವು ಅನಾಲಿಸಿಸ್ ಮಾಡೋಣ. ಇದರಲ್ಲಿ ನಾನು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ದಾವ ಅಥವಾ ಬರ್ತಾವೋ ಇಲ್ಲೋ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೂ ವಿತ್ ಕೀ ಆನ್ಸರ್ ಡಿಸ್ಕಸ್ ಮಾಡೋಣ. ನಾನು ಅಪ್ಲೋಡ್ ಮಾಡಿದ್ದೀನಲ್ವಾ, ಆ 3 ಕ್ವಶನ್ ಪೇಪರ್ ಇದು ಸೇರ್ಕೊಂಡು ಅದು ಸಾಕು ಸರ್. 80 ಔಟ್ ಆಫ್ 80 ನೀವು ತೆಗಿತೀರಾ. ಆದರೆ ಒಂದಂತೂ ಕಷ್ಟ, ಅದು ಯಾವುದು ಅಂದರೆ ಗ್ರಾಮರ್ ಭಾಗ ಆಗಿರುತ್ತೆ. ದಯವಿಟ್ಟು ಗ್ರಾಮರನ್ನು ಕಲಿಬೇಕು. ನಾನು ಗ್ರಾಮರ್ ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ನೋಡಿ ಬನ್ನಿ ಸರ್. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಇದನ್ನು ಓದ್ಕೊಳ್ಳಿ ಫಸ್ಟು. ಯಾವುದು ಟ್ರೂ ಅಲ್ಲ ಅದೇ ಇಲ್ಲಿ ಆನ್ಸರ್ ಆಗಿರುತ್ತೆ, ಮೊದಲನೆಯ ಪಾಠ. ಆಯಿತಾ. ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಇದು 100% ಸರಿಯಾದ ಉತ್ತರ. ದಿ ಎಲಿಫೆಂಟ್ ಅಪ್ರೋಚ್ ದ ಮ್ಯಾನ್ ಫಾರ್ ಎ ಫೇವರ್ ಆನ್ ಎ ರೈನಿ ಡೇ. ಇದು ಸರಿ. ಅಕಾರ್ಡಿಂಗ್ ಟು ದ ಮ್ಯಾನ್ ಹಿಸ್ ಹಟ್ ಹ್ಯಾಡ್ ರೂಮ್ ಓನ್ಲಿ ಫಾರ್ ಹಿಮ್. ಇದು ತಪ್ಪು. ಇದೇ ತಪ್ಪು. ಮನುಷ್ಯ ಏನಂತಂದರೆ ನನಗೂ ಸ್ವಲ್ಪ ಸ್ಪೇಸ್ ಉಳಿದಿದೆ ಅಂತ ಹೇಳುತ್ತೆ. ಹಾಗಾಗಿ ಸಿ ಅನ್ನೋದೇ ಆನ್ಸರ್ ಇಲ್ಲಿ. ಕ್ವಶನ್ ನಂಬರ್ 2 ಕಣ್ರಿ. ರಿಲೇಟೆಡ್ ದ ಸೀಸನ್ ಅಂಡರ್ ಅಂತ ಇದೆ. ಬನ್ನಿ, ಇದನ್ನು ಎಲ್ಲರೂ ಕೂಡ ಬರದೇ ಬರೀತಾರೆ. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ನಿಮ್ಮದಿದು. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಯಾಕಂದರೆ ಸ್ಪ್ರಿಂಗ್ ಅಂದರೆ ಚೈಲ್ಡ್ಹುಡ್ ಅಂತ, ಸಮ್ಮರ್ ಅಂತ ಹೇಳಿದರೆ ಯೂತ್ ಅಂತ, ವಿಂಟರ್ ಅಂದರೆ ಓಲ್ಡ್ ಏಜ್ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಎ ಡ್ಯಾಶ್ ಕೇಮ್ ಫಾರ್ವರ್ಡ್ ಟು ಪೇ ದಿ ನರೇಟರ್ ಬಿಲ್ ಅಂತ ಇದೆ. ನರೇಟರ್ನ ಬಿಲ್ಲನ್ನು ಕೊಡಲಿಕ್ಕೆ ಮುಂದೆ ಬಂದವರು ಯಾರು ಅಂತ ಇಲ್ಲಿ 3ನೆಯ ಪ್ರಶ್ನೆ ಇದೆ. ಯಾರು ಬರ್ತಾರೆ? ಸರಿಯಾಗಿ ಬಂದವರು ಎ ಮ್ಯಾನ್ ವಿತ್ ಎ ರೆಡ್ ಟರ್ಬನ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಇದು ಕೊಟ್ಟಿರಲಿಲ್ಲ, ಸ್ಟ್ರೇಂಜರ್ ಅಂತ ಕೊಟ್ಟಿದ್ರೆ ಅದೇ ಉತ್ತರ ಆಗಿರುತ್ತೆ. ಆ ಸ್ಟ್ರೇಂಜರ್ ಯಾವ ರೀತಿಯಾಗಿದ್ದ ಅಂದರೆ ರೆಡ್ ಟರ್ಬನ್ ಹಾಕ್ಕೊಂಡಿರ್ತಾನೆ. ಆಯಿತಾ. ಕ್ವಶನ್ ನಂಬರ್ 4. ಬಾಬರಲ್ಲಿ ಈಸ್ ದ ವರ್ಲ್ಡ್ ಯಂಗೆಸ್ಟ್ ಡ್ಯಾಶ್ ಅಂತ ಇದೆ. ಹೆಡ್ ಮಾಸ್ಟರ್ HM ಯಾವುದು? ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಈ ಜೂಡ್ ಸೆಲ್ಲರ್ ಯಾಕಲ್ಲ ಸರ್ ಅಂದರೆ ಅದು ಅವರ ಅಪ್ಪಾಜಿಯ ಪ್ರೊಫೆಷನ್ ಆಗಿರುತ್ತೆ, ಅಂದರೆ ಕೆಲಸ. ಫಿಶ್ ಮಾಂಗರ್ ಯಾಕಂದ್ರೆ ಫಿಶ್ ಮಾಂಗರು ಟುಳು ರಾಣಿ ಹಜ್ರಾ ಕಣ್ರಿ. ಆಯಿತಾ. ಕ್ವಶನ್ ನಂಬರ್ 5 ನೋಡೋಣ. ದಿ ಡ್ಯಾಶ್ ಈಸ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಡ್ರೈ ವುಡ್ ಟು ಬರ್ನ್ ಇನ್ ಟು ದಿ ಹೋಲಿ ಫೈರ್ ಅಂತ ಇದೆ. ಅದು ಟ್ರೀ ಆಗಿರುತ್ತೆ. ಟ್ರೀ ಈಸ್ ಹ್ಯಾಕ್ಡ್ ಅಂದರೆ ಕಟ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಹಾಗಿದ್ರೆ ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ ಈಗ. ವಾಟ್ ಡಸ್ ದಿ ಫಾರ್ಮರ್ ವೈಫ್ ಡಿಸೈಡೆಡ್ ಅಟ್ ದಿ ಎಂಡ್ ಅಂತ ಇದೆ. ಎಂಡಲ್ಲಿ ಏನು ಹೇಳ್ತಾಳೆ ಅಂದರೆ ಒಂದು ಡೈಲಾಗನ್ನು ಹೇಳ್ತಾಳೆ. ನಾನು ಜೀವನದಲ್ಲಿ ಸಾವನ್ನು ಒಪ್ಪಿಕೊಳ್ಳುವುದಿಲ್ಲ, ನಾನು ಜೀವನದಲ್ಲಿ ನನ್ನ ಏನಂತೀರ ಲೈಫನ್ನು ಒಪ್ಪಿಕೊಳ್ಳುತ್ತೇನೆ ಅಂತ, ಜೀವವನ್ನು ಒಪ್ಪಿಕೊಳ್ತೇನೆ ಅಂತ, ಬದುಕನ್ನು ಒಪ್ಪಿಕೊಳ್ಳುತ್ತೇನೆ. ಹಾಗಿದ್ರೆ ಕ್ವಶನ್ ನಂಬರ್ 6 ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಐ ಎಂಬ್ರೇಸ್ ಅಂತ ಹೇಳಿದರೆ ಎಕ್ಸೆಪ್ಟ್ ಅಂತ. ಆಯಿತಾ. ಎಕ್ಸೆಪ್ಟ್ ACCEPT, ಲೈಫ್ ಆ್ಯಂಡ್ ದ ಸ್ಟ್ರಗಲ್ ಫಾರ್ ಲೈಫ್ ಅಂತ. 7ನೆಯ ಪ್ರಶ್ನೆ. ಫ್ರೆಡ್ರಿಕ್ ಡೂಗ್ಲಸ್ ವಾಸ್ ಬಾರ್ನ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7. ಇದಕ್ಕೆ ಸರಿಯಾದ ಉತ್ತರ ಟ್ಯಾಬೋಲ್ಟ್ ಕಂಟ್ರಿ ಈಸ್ ದ ರೈಟ್ ಆನ್ಸರ್ ಈಸ್ ಟ್ಯಾಬೋಲ್ಟ್ ಕಂಟ್ರಿ. ಕ್ವಶನ್ ನಂಬರ್ 8 ಕಂಟ್ರಿ. ಐಡೆಂಟಿಫೈ ದ ಕರ್ಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇನ್ ಆ್ಯನ್ ಓಲ್ಡ್ ವುಮೆನ್ ಅಂತ ಇದೆ. 8ನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಹೆಂಗೆ ಸರ್ ಅಂತ ಕೇಳಿದ್ರೆ ರಿಅರೇಂಜ್ರಿ ಅಷ್ಟೇ, ಏನೂ ಇಲ್ಲ. ಮೊದಲನೆಯ ಲೈನಲ್ಲಿ ಶಿ ಗ್ರ್ಯಾಬ್ಸ್ ಹೋಲ್ಡ್ ಆಫ್ ಯುವರ್ ಸ್ಲೀವ್ಸ್ ಇನ್ ದ ಟ್ಯಾಕ್ಸ್ ಅಲಾಂಗ್. ಪದ್ಯ ಯಾವುದು ಕಲ್ತಿದ್ದಿರೋ ಓದಿದ್ರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ಬನ್ನಿ, ಇದು ನಮ್ಮ ಮೇಲ್ ಐ ಡಿ ಕಣ್ರಿ. ದಯವಿಟ್ಟು ನಾಳೆ ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಪ್ರಶ್ನೆ ಪತ್ರಿಕೆಗಳಿದಾವಲ್ವ, ಅದನ್ನು ಕಳಿಸಿಕೊಡ್ತೀರಾ ಅಂತ ಗ್ಯಾರಂಟಿ ಇದೆ ನನಗೆ. ಆಲ್ ಇನ್ ಒನ್ PDF @gmail.com ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ ಎಲ್ಲ ಸಬ್ಜೆಕ್ಟು. ಆಯಿತಾ. ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಆರ್ಟ್ಸ್, ಸೈನ್ಸ್, ಕಾಮರ್ಸ್. ಕ್ವಶನ್ ನಂಬರ್ 9 ಓದೋಣ ಈಗ. ಕ್ವಶನ್ ನಂಬರ್ 9. 2 ಜೆಂಟ್ಲ್ಮೆನ್ ಆಫ್ ವೆರೋನಾದಲ್ಲಿ ಡಿಡ್ ನಾಟ್ ಸ್ಪೀಕ್ ದ ಬಾಯ್ಸ್ ಆನ್ ದೇರ್ ರಿಟರ್ನ್ ಜರ್ನಿ ಫ್ರಮ್ ಪೊಲೇಟಾ. ಯಾಕೆ ಅಂತ ಇದೆ. ಇಲ್ಲಿ ನರೇಟರು ಹಾಗೂ ಮಕ್ಕಳು ಇಬ್ಬರೂ ಕೂಡ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪನೂ ಮಾತಾಡಲ್ಲ. ಯಾಕೆ ಅಂದರೆ 9ನೆಯ ಪ್ರಶ್ನೆ. ಅದು ಯಾಕೆ ಅಂದರೆ ಮಕ್ಕಳು, ಚಿಕ್ಕ ಮಕ್ಕಳು, ದೀಸ್ 2 ಬಾಯ್ಸ್ ದೇ ವಾಂಟ್ ಟು ಕೀಪ್ ದೇರ್ ಸೀಕ್ರೆಟ್ ಆ್ಯಸ್ ಎ ಸೀಕ್ರೆಟ್ ಅಂತ. ದೇ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ಸೀಕ್ರೆಟ್. ಅದು ಆಪ್ಷನ್ ಸಿ, ಅದೇ ಸರಿಯಾದ ಉತ್ತರ. 10ನೆಯ ಪ್ರಶ್ನೆ. ದ ಸ್ಪೀಕರ್ ಆಫ್ ದಿ ಪೋಯಮ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈಸ್ ಅಡ್ರೆಸ್ಸಿಂಗ್ ಡ್ಯಾಶ್ ಅಂತ ಇದೆ. 100% ಯಾರನ್ನು ಅಡ್ರೆಸ್ ಮಾಡ್ತಾ ಇರ್ತಾನೆ ಅಂದರೆ ಅವನ ಗೆಳತಿಗೆ, ಅಂದರೆ ಹಿಸ್ ಬಿಲವೆಡ್ ಅನ್ನುವಂಥದ್ದು ರೈಟ್ ಆನ್ಸರ್. ಬಿಲೌಡ್ ಅಂದರೆ ಆಪ್ಷನ್ ಎ. ಕ್ವಶನ್ ನಂಬರ್ 11 ಕಂಟ್ರಿ. ಗ್ರಾಮರಿಗೆ ಬಂದ್ವಿ ಈಗ. ಬನ್ನಿ, ಆಯಿತಾ. ಕಲಿಸ್ಕೊಡ್ತೇನೆ. ಪಟ ಕಲಿಬೇಕು. ನಾಳೆ ಎಕ್ಸಾಮಲ್ಲಿ ಖುಷಿಯಾಗಿ ಬರೀಬೇಕು. ಗ್ರಾಮರು ಬರೆದು ಕಲಿಯುವಂಥದ್ರಿ, ನೋಡಿ ಕಲಿಯುವಂಥದ್ದಲ್ಲ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ
ಏನಿದು ಆರ್ಟಿಕಲ್ಸ್ ಹೆಂಗೆ ಬರಿಬೇಕು ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೂ ಪ್ರಿಪೋಸಿಷನ್ಸ್ ಅಂತ ಇದೆ, ಇದು ಹೇಗೆ ಮಾಡಬೇಕು ಅಂತ. ಹಾಗೂ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ 13 ಹೇಗೆ ಮಾಡಬೇಕು ಅಂತ. ಇದನ್ನು ಸ್ವಲ್ಪ ಒಮ್ಮೆ ಒಂದು ವಿಡಿಯೋ ನೋಡಿ ಸಾಕು. ಬನ್ನಿ. ಬಾಬರ್ ಅಲಿ ಈಸ್ ಡ್ಯಾಶ್ ಅಂತ ಇದೆ, ಒಬ್ಬ ಅಂತ ಟೀನೇಜರ್, ಒಬ್ಬ ಅವನು ಎ ಅಂತ ಚಿಕ್ಕವನು. ಹೂ ರನ್ಸ್ ಎ ಸ್ಕೂಲ್ ಇನ್ ಇಸ್ ಬ್ಯಾಕ್ ಯಾರ್ಡ್. ದಿ ಸ್ಕೂಲ್ ನೋಡಿ, ಎ ಸ್ಕೂಲ್ ಅಂತ ಬಂತು. ಈಗ ದಿ ಸ್ಕೂಲ್ ಅಂತಲೇ 100% ಆನ್ಸರ್. ಹಾಗಾಗಿ ಮೊದಲನೆಯ ಉತ್ತರ ಎ, ಸೆಕೆಂಡ್ ಆನ್ಸರು ದಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಪ್ರಿಪೋಸಿಷನ್ಸ್ ಅವರೇ ಕೊಟ್ಟಿದ್ದಾರೆ, ಇಂಟು, ಆಫ್, ಫಾರು, ಅಕ್ರಾಸ್ ಅಂತ. ಬನ್ನಿ. ಮಾರಾ ಸೆಡ್ ದಟ್ ಹಿ ವಾಸ್ ದ ಮಾಸ್ಟರ್ ಆಫ್ ದಟ್ ಪ್ಲೇಸ್, ಅದೇ 100% ಸರಿಯಾದ ಉತ್ತರ. ಹಿ ಹ್ಯಾಡ್ ಬೀನ್ ದಿ ವಾಚ್ಮ್ಯಾನ್ ಆಫ್ ದಿ ಲೇಕ್ ಫಾರ್ ಇಯರ್ಸ್, FOR ಅನ್ನುವಂಥದ್ದು ರೈಟ್ ಆನ್ಸರ್. ಆ್ಯಂಡ್ ಹಿ ಹ್ಯಾಡ್ ಕಮ್ ಅಕ್ರಾಸ್ 100 ಆಫ್ ಸ್ಟೋರಿ ಟೆಲ್ಲರ್ಸ್, ಇದು ಸರಿ. ಐ ರಿಪೀಟ್, ಆಫ್, ಫಾರ್, ಅಕ್ರಾಸ್ ಇಸ್ ದ ರೈಟ್ ಆನ್ಸರ್. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ಇದರಷ್ಟು ಈಸಿ ಯಾವುದೂ ಅಲ್ಲ ಕಣ್ರಿ, ಪಟ ಅಂತ ಬರೆದು ಕೈ ಒಗೆದ್ಬಿಡಿ. ಆದರೆ ಎಕ್ಸಾಮಲ್ಲಿ ಎ ಕಾಲಮು ಬರ್ಕೋಬೇಕು, ಅದಕ್ಕೆ ಆಪೋಸಿಟಾಗಿ ಅದಕ್ಕೆ ಡೈರೆಕ್ಟಾಗಿ ಆನ್ಸರನ್ನು ಬರೀಬೇಕು. ಬನ್ನಿ. ಐ ಆಮ್ ಪ್ರೌಡ್ ಆಫ್ ಯು. ನಾಳೆ ನೀವು ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ತಗೊಂಡ್ರೆ ನಿಜವಾಗಿಯೂ ನಾನು ನಿಮ್ಮನ್ನು ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್ ಸಬ್ಸ್ಕ್ರೈಬರ್ ಅಂತ ಹೇಳ್ತೀನಿ. ನಿಮ್ಮ ತಂದೆ ತಾಯಿ ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಡಾಟರ್ ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಹಾಗಿದ್ದರೆ ಇದನ್ನು ನಾವು ಏನಂತ ಕರಿತೀವಿ, ಅದನ್ನು ಕಲಿಬೇಕು. ಇದನ್ನು ನಾವು ಕಾಂಪ್ಲಿಮೆಂಟಿಂಗ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಕ್ಯಾನ್ ಯು ಟೆಲ್ ಮೀ ದ ಟೈಮ್, ಕುಡ್ ಯು ಪ್ಲೀಸ್ ಟೆಲ್ ಮೀ ದ ಟೈಮ್, ಇದೆಲ್ಲ ರಿಕ್ವೆಸ್ಟ್ ಅಂತ ಬರುತ್ತೆ, ಅಂದರೆ ಈ ರಿಕ್ವೆಸ್ಟಿಂಗ್ ಅಂತ ಅದ್ರ ಮುಂದೆ ಬರೀರಿ. ಬಾಯ್, ಹ್ಯಾವ್ ಎ ಗುಡ್ ಡೇ. ನಾನೀಗೇನು ಮಾಡ್ತೀನಿ, ವಿಡಿಯೋ ಮುಗಿದ ತಕ್ಷಣ ಬಾಯ್, ಸಿ ಯು ಸೂನ್, ಬಾಯ್, ಹ್ಯಾವ್ ಎ ಗುಡ್ ಡೇ ಅಂತ ಹೇಳಿದರೆ ಅದನ್ನು ನಾವು ಲೀವ್ ಟೇಕಿಂಗ್ ಅಂತ ಕರಿತೀವಿ ಮಕ್ಕಳೇ. ನೆಕ್ಸ್ಟ್, ಐ ಆಮ್ ಸಾರಿ ಅಂತ ಬಂದರೆ ನಾವು ಅಪಾಲಜಿ ಅಂತ ಕರಿತೀವಿ. ಇದನ್ನು ಬಂತಾ? ಹೌದು. ಹಾಯ್, ಐ ಆಮ್ ನಿಶಾ. ಹಾಯ್, ಐ ಆಮ್ ಇಸ್ಲಾಮ್. ಮೈ ನೇಮ್ ಈಸ್ ಇಸ್ಲಾಮ್. ಹೌದಲ್ವಾ? ಹೌ ಆರ್ ಯು, ಇವೆಲ್ಲವೂ ಕೂಡ ಇದನ್ನು ನಾವು ಏನಂತೀರ ಇಂಟ್ರೊಡಕ್ಷನ್ ಅಂತ ಕರಿತೇವೆ. ಹೌ ಆರ್ ಯು ಬರಲ್ಲ ಇಂಟ್ರೊಡಕ್ಷನಲ್ಲಿ, ಆಯಿತಾ? ಗ್ರೀಟಿಂಗ್ಸ್ ಅದು. ನೋಡಿ, ಐ ಆಮ್ ನಿಶಾ, ಮೈ ನೇಮ್ ಈಸ್ ನಿಶಾ, ಮೀಟ್ ಮೈ ಫ್ರೆಂಡ್ ಇಸ್ಲಾಮ್, ಇವೆಲ್ಲವೂ ಕೂಡ ಇಂಟ್ರೊಡಕ್ಷನ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನಾನು ಹೇಳಿದ್ದೆಲ್ಲವೂ ಕೂಡ ಇದೆ ನೋಡಿ. ವಾಟ್ ಡೂ ಕೇಜ್ ರೆಫರ್ ಅಂತ ಇದೆ, ಆ್ಯಂಡ್ ಬರ್ಡ್ ರೆಫರ್ ಅಂತ. ಕೇಜ್ ಅಂದರೆ ಯಾರು ಹೇಳಿ ನೋಡೋಣ? ಶಾಲೆ ಅಂತ, ಸ್ಕೂಲ್ ಅಂತ ಬರೀರಿ. ಬರ್ಡ್ ಅಂದರೆ ಯಾರು? ಸ್ಕೂಲ್ ಬಾಯ್ ಅಂತ. ಇಷ್ಟೇ ಡಿಫ್ರೆನ್ಸು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಮಾರಾ ಇನ್ ಅವರ್ ನೇಮ್ ಅಡಿಷನಲ್ ಕ್ರೀಪರ್, ಹೂ ಹ್ಯಾಡ್ ಕರ್ಸ್ಡ್ ದ ಕ್ರೀಪರ್ ಆ್ಯಂಡ್ ವೈ ಅಂತ ಇದೆ. ಏನು? ಆ್ಯಂಡ್ ವಾಟ್ ವಾಸ್ ದಿ ಕರ್ಸ್. ಬೇಜಾರಾಗ್ಬಿಡ್ರಪ್ಪ, ಸುಸ್ತಾಗ್ಬಿಟ್ಟಿದೆ, ನನಗೂ ಸಮಯ ಬೇಕಲ್ವಾ, ರೆಸ್ಟ್ ಬೇಕು ನಿಮಗೆ. ಸೇಜ್ ಅನ್ನುವಂಥದ್ದು ಸರಿಯಾದ ಉತ್ತರ. ಋಷಿ ಮುನಿ ಅಂತ, SAGE ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ, ಆಯಿತಾ? ವಾಟ್ ವಾಸ್ ದಿ ಕರ್ಸ್ ಅಂತ ಇದೆ. ಹೂಮ್ ಎವರ್ ಅಥವಾ ವೆನ್ ಎವರ್ ದ ಪೀಪಲ್ ಆರ್ ಇನ್ ನೀಡ್ ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ. ಯಾರಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆ ಸಮಯದಲ್ಲಿ ಈ ಒಂದು ಬಳ್ಳಿ ಸಿಗಬಾರದು ಅಂತ. ಕ್ವಶನ್ ನಂಬರ್ 16, ಅಕಾರ್ಡಿಂಗ್ ಟು ದ ಸ್ಪೀಕರ್ ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಶುಡ್ ಮೇಡ್ ಅವೈಲಬಲ್ ಫ್ರೀ ಆಫ್ ಕಾಸ್ಟ್ ಇನ್ ದ ಮನಿ ಮ್ಯಾಡ್ನೆಸ್. ಮನಿ ಮ್ಯಾಡ್ನೆಸ್ಸಲ್ಲಿ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿದಂಥ ವಸ್ತುಗಳು ಯಾವುದು ಅಂತ ಇದೆ. ಅದು ಫುಡ್, ಫೈರ್ ಆ್ಯಂಡ್ ಶೆಲ್ಟರ್. ನೆನ್ಪಿಟ್ಕೊಳ್ಳಿ, ಫುಡ್, ಫೈರ್ ಆ್ಯಂಡ್ ಶೆಲ್ಟರ್. ಕ್ವಶನ್ ನಂಬರ್ 17, ಹೂ ಸ್ಟಿಕ್ಸ್ ಯು ಟು ಯು ಲೈಕ್ ಎ ಬುರ್ ಅಂತ ಇದೆ. ಇದು ಆ್ಯನ್ ಓಲ್ಡ್ ವುಮೆನ್ ಅಂತ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅವಳ ನೇಚರ್ ಆಗಿರುತ್ತೆ. ವಾಟ್ ಡಸ್ ಶಿ ವಾಂಟ್ ಅಂತ ಇದೆ. ಶಿ ವಾಂಟ್ 50 ಪೈಸೆ ಅಷ್ಟೇ. 50 ಪೈಸೆ, ಇಮ್ಯಾಜಿನ್ 50 ಪೈಸೆ ಕಾಯಿನ್ ನನಗೆ ಬೇಕು ಅಂತ ಹೇಳ್ತಾಳೆ. 50 ಪೈಸೆ ಕಾಯಿನ್ ಕೊಡ್ರಿ ಅಂತ. ಬನ್ನಿ, ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಇಲ್ಲಿದ್ದಾವೆ, ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನೀಗ ಡ್ರ್ಯಾಗ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ನಾಳೆ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನನಗೆ ಕಳಿಸಿಕೊಡಿ. ಸ್ವಲ್ಪ ಏನೋ ಹೇಳಬೇಕು, ಕೇಳಿ. 3 ಇಲ್ಲಿ ಪ್ರಶ್ನೆಗಳು ನಿಮ್ಮ ಪೋಯಮ್ ಭಾಗದಿಂದ ಇರುತ್ತೆ, ತೋರಿಸ್ಕೊಡ್ತೇನೆ. ಕ್ವಶನ್ ನಂಬರ್ 20, ಕ್ವಶನ್ ನಂಬರ್ 22, ಕ್ವಶನ್ ನಂಬರ್ 23, 3 ಕೂಡ ಪೋಯಮಿನ ಪ್ರಶ್ನೆಗಳಿಗೆ ತಾವುಗಳು ಸಮ್ಮರಿಯನ್ನು ಬರೆದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಸಮ್ಮರಿ ಬರೆಯೋ ವಿಧಾನ ಯಾವ ರೀತಿಯಾಗಿ ಇದೆ ಅಂತ ಹೇಳಿ, ಆ ಸಮ್ಮರಿ ಹೆಂಗೆ ಬರೀಬೇಕು, ಯಾವ ರೀತಿಯಾಗಿ ಅದನ್ನು ರೆಡಿ ಮಾಡಬೇಕು, ಅದನ್ನು ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದನ್ನೇ ಕಾಪಿ ಮಾಡಿ ಎಕ್ಸಾಮಲ್ಲಿ ಬರೆದ್ರೆ 3 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇನ್ನೊಂದು ಯಾವುದೋ ಒಂದು ಪಾಠದಿಂದ ಬರೆದು ಹೋಗಿರಲಿ, ಯಾಕೆ ಟೆನ್ಷನ್ ತಗೊಂತೀರಾ ಅಲ್ವಾ? ಬನ್ನಿ, ಈಗ ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇದರಲ್ಲಾದರೂ ಅಷ್ಟೇ ನಾನು ಹೇಳುವಂಥದ್ದು ತಾವುಗಳು ನೋಡ್ಬೋದು. ಏನಂತೀರ, ಈ 6 ಪ್ರಶ್ನೆಗಳಲ್ಲಿ
ನಾನು ಹೇಳಿದ 4 ಪ್ರಶ್ನೆಗಳು ಕೂಡ ಬಂದಿದೆ. ಅದು ಯಾವುದು ಅಂದರೆ ಕ್ವಶನ್ ನಂಬರ್ 24 ಆಯಿತಾ, ಫಾಲ್ಸ್ ಸ್ಟೋರಿ ಬರೀಬೇಕು. ಡಿಸ್ಕ್ರೈಬ್ ದ ಪ್ಲೇಸ್ ಆ್ಯಂಡ್ ದ ಪೀಪಲ್ ಕ್ವಶನ್ ನಂಬರ್ 25 ನಾನೇ ಹೇಳಿರುವಂಥದ್ದು ಸೇಮ್ ಬಂದಿದೆ. ಆ್ಯಂಡ್ ಕ್ವಶನ್ ನಂಬರ್ 27 ಸೇಮ್ ಕ್ವಶನ್ ಬಂದಿದೆ ಸರ್. ಇಂಥದ್ದು ಮೂರೇ ಆರಾಮಾಗಿ ಬರಿಬೋದು. ಬನ್ನಿ ಈಗ ನಾವು ಪ್ಯಾಸೇಜ್ ಕಡೆಗೆ ಹೋಗೋಣ. ಪ್ಯಾಸೇಜನ್ನು ತಲೆ ಬಿಸಿ ಮಾಡ್ಕೊಬಿಡಿ, ಯಾವುದೋ ಒಂದು ಪ್ಯಾಸೇಜ್ ಕೊಡ್ತಾರೆ, ಬರೀರಿ ಒಗಿರಿ ಅಷ್ಟೇ. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಟೆನ್ಷನ್ ನಹಿ ಲೇನೆ ಕಾ ದೇನೆ ಕಾ ಅಂತ. ಈಗ ನೋಡಿ, ಆ್ಯಂಟೋನಿಮ್ ಮಾಡಬೇಕು. ಹೋಪ್ಫುಲ್ ಅಂತ ಇದೆ, ಅನ್ಹೋಪ್ಫುಲ್ಲು, ಡಿಸ್ಹೋಪ್ಫುಲ್ಲು, ಇನ್ಹೋಪ್ಫುಲ್ಲು ಅಂತ ನನಗೆ ಕಮೆಂಟ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪ್ರಿಫಿಕ್ಸ್ ಮಾಡಬೇಕು ಹಾಗೂ ಆ್ಯಂಟೋನಿಮ್ ಆಗಬೇಕು. ಪ್ರಿಫಿಕ್ಸ್ ಆಗಬೇಕು, ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ. ಹೋಪ್ಫುಲ್ ಅಂತ ಇದೆ, ಡಿಸ್ ಅಥವಾ ಇನ್ ಅಥವಾ ಅನ್ ಯಾವುದು ಅಂತ ಕಳಿಸಿ ಕೊಡಿ. ಕ್ವಶನ್ ನಂಬರ್ 31 ಸರ್. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ 0 ಮಾರ್ಕ್ಸ್ ತೆಗಿತಾ ಇರುವಂಥದ್ದು. ಕರೆಕ್ಟಾಗಿ ಹೇಳ್ಕೊಡ್ತೀನಿ ಕೇಳಿ. ವೆರೋನಾ ಡ್ಯಾಶ್ ಎ ಲವ್ಲಿ ಸಿಟಿ ಅಂತ ಇದೆ. ವೆರೋನಾ ಅದು ಸಿಂಗ್ಯುಲರ್, ಹಾಗಾಗಿ ಈಸ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರು ಅದರಲ್ಲೇ 2ನೆಯ ಡ್ಯಾಶು. ದಿ ಸಿಟಿ ಡ್ಯಾಶ್ ಲಾಟ್ಸ್ ಅಂತ ಇದೆ, ಲಾಸ್ಟ್ ಅಂತ. ದ ಸಿಟಿ ಅಂದರೆ ಸಿಂಗಲ್ಲು, ಹಾಗಾಗಿ ಮತ್ತೆ ಈಸ್ ಬರುತ್ತೆ ವಿದ್ಯಾರ್ಥಿಗಳೇ. ಕ್ಲಿಯರ್? ಈಸ್ ಇಲ್ಲ, ಇಲ್ಲಿ ಹ್ಯಾಸ್ ಅಂತ ಇದೆ. ಹ್ಯಾಸ್ ಅದು ಕೂಡ ಸಿಂಗ್ಯುಲರ್, ಹ್ಯಾಸೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3 ನೆಕೊಲೋ ಆ್ಯಂಡ್ ಎಕೋಪೋ ಅಂತ ಇದೆ. ಇಬ್ಬರು ವ್ಯಕ್ತಿಗಳು, ಹಾಗಾಗಿ ಇಲ್ಲಿ ಬಹುವಚನ ಲಿವ್ ಅಂತ ಬರುತ್ತೆ. LIVE ಅದೇ ಸರಿಯಾದ ಉತ್ತರ. ದೇ ಆಲ್ಸೋ ಡ್ಯಾಶ್ ಎ ಸಿಸ್ಟರ್ ಅಂತ ಇದೆ. ದೇ ಆಲ್ಸೋ ನೋಡಿ ಹ್ಯಾವ್ HAVE ಅದೇ ಸರಿಯಾದ ಉತ್ತರ, ಹ್ಯಾವ್. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್, ಸೆಕೆಂಡ್ ಹ್ಯಾಸ್, ಥರ್ಡ್ ಲಿವ್, ಫೋರ್ತ್ ಒನ್ನು ಹ್ಯಾವ್ ಆಗುತ್ತೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ನನ್ ಆಫ್ ದಿ ಆನ್ಸರ್ಸ್ ಡ್ಯಾಶ್ ಕರೆಕ್ಟ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಫಾರ್ಮಲ್ ಇಂಗ್ಲೀಷಲ್ಲಿ ಹೋದರೆ ವಾಸ್ ಕರೆಕ್ಟ್ ಅಂತ, ಅಥವಾ ನೀವು ಮಾಡ್ರನ್ ಇಂಗ್ಲೀಷಿಗೆ ಹೋದರೆ ವರ್ ಕರೆಕ್ಟ್ ಅಂತ. ಹಾಗಾಗಿ ಎಕ್ಸಾಮ್ ಪರ್ಪಸ್ಸಿಗೆ ನಾವು ಬರೆಯುವಂಥದ್ದು ವಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಸೊ ದ ಕ್ವಶನ್ ಆಯಿತಾ, ಈಸ್ ಬೀಯಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ, ಈಸ್ ಅಂತ. ನೆಕ್ಸ್ಟ್ ದ ಪ್ರೊಫೆಸರ್ ಅಂತ ಇದೆ. ಪ್ರೊಫೆಸರ್ ಅಂದರೆ ಒಬ್ಬರು. ಈಸ್ ಪ್ಲಾನಿಂಗ್ ಅನ್ನುವಂಥದ್ದು ಸರಿ, ಈಸ್. ನೆಕ್ಸ್ಟ್ ದಿ ಸ್ಟೂಡೆಂಟ್ಸ್ ಅಂದರೆ ಬಹುವಚನ, ಹಾಗಾಗಿ ಅಲ್ಲಿ ಆರ್ ಅಂತ ಯೂಸ್ ಮಾಡಿ, ARER. ನೆಕ್ಸ್ಟ್ ರಿಅರೇಂಜ್ ದ ಫಾಲೋಯಿಂಗ್ ಇದೆ ಮಕ್ಕಳೇ. ರಿಅರೇಂಜ್ ದ ಫಾಲೋಯಿಂಗಲ್ಲಿ ಸೆಗ್ಮೆಂಟ್ಸ್ ಫಾರ್ ಎನಿ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಭಾಳ ಈಸಿ ಕಂಡ್ರಿ, ಏನೂ ಇಲ್ಲ ಆಯಿತಾ. ಇವೆಲ್ಲ ನೀವು ಮಾಡ್ತೀರಾ, A B ಎರಡೂ ಕೂಡ. ನನ್ನ ಉದ್ದೇಶ ಈಗ ಕ್ವಶನ್ ನಂಬರ್ 33 ಏನು ಬರಲ್ಲ ನಿಮಗೆ, ಇದನ್ನು ಕಲಿಸ್ಕೊಟ್ಟು ಬಿಡ್ತೀನಿ. ರಾಹುಲ್ ಡಿಡ್ ನಾಟ್ ವೆಂಟ್ ಟು ಕಾಲೇಜ್ ಅಂತ ಇದೆ. ಇಲ್ಲಿ ನೀವೇನು ಮಾಡುವ ಅವಶ್ಯಕತೆ ಇಲ್ಲ, ವೆಂಟನ್ನು ತೆಗೆದು ಗೋ ಅಂತ ಬರಿಬೇಕು. ಯಾಕಂದರೆ ಒಮ್ಮೆ ನೀವು ಡಿಡ್ ಯೂಸ್ ಮಾಡಿದರೆ ಫಾಲೋಯಿಂಗ್ ವರ್ಬ್ ಅಂದರೆ ಮುಂದೆ ಬರುವ ವರ್ಬ್ ಇದೆ ಅಲ್ವಾ, ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಕ್ಲಿಯರ್? ವೆರಿ ಗುಡ್. ಹಾಗಿದ್ರೆ ರಾಹುಲ್ ಡಿಡ್ ನಾಟ್ ಗೋ ಟು ಕಾಲೇಜ್ ಈಸ್ ದ ರೈಟ್ ಆನ್ಸರ್. ಇಟ್ ಈಸ್ ಎ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ ಅಂತ ಇದೆ. ನನಗೆ ನಿಮಗೆ ಪರ್ಫೆಕ್ಟಾಗಿ ಸೆಂಟೆನ್ಸ್ ಕಾಣ್ತಾ ಇದೆ, ಆದರೆ ಇಲ್ಲಿ ಆರ್ಟಿಕಲ್ ತಪ್ಪಿದೆ. ಅದು ಯಾವುದು ಅಂದರೆ ಎ ತೆಗೆದು ಹೋಗಿರಿ, ಅಲ್ಲಿ ದಿ ಅಂತ ಬರೀರಿ. ಯಾಕೆ ಸರ್ ದಿ ಬರುತ್ತೆ ಅಂತ ಹೇಳಿದರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಯಾವುದು? ಟಾಲರ್, ಟಾಲೆಸ್ಟ್, 3ನೇದು ಆಯಿತಾ. ವೇರ್ ಹಿ ಈಸ್ ನೌ ಅಂತ ಇದೆ, ಅದು ಹಿ ಆ ಕಡೆ, ಈಸ್ ಈ ಕಡೆ ಬಂದರೆ ಸರಿಯಾದ ಉತ್ತರ. ವೇರ್ ಹಿ ಈಸ್ ನೌ ಅಂತ ಬರಬೇಕು, ಅದು ಸ್ಪೋಕನ್ ಇಂಗ್ಲೀಷ್ ಸರಿಯಾದದ್ದು, ಇದು ತಪ್ಪು ನಾವು ಮಾತಾಡುವಂಥದ್ದು. ನೆಕ್ಸ್ಟ್ ದ ಇಂಡಿಯನ್ ಟೀಮ್ ಆರ್ ಗೋಯಿಂಗ್ ಟು ಪಾಕಿಸ್ತಾನ್ ಅಂತ ಇದೆ. ಟೀಮ್ ಅಂದಮೇಲೆ ಒಂದು ಅದು ಸಿಂಗ್ಯುಲರು, ಹಾಗಾಗಿ ಆರ್ ಅನ್ನುವಂಥದ್ದು ತಪ್ಪು, ಅಲ್ಲಿ ಈಸ್ ಅಂತ ಹಾಕಬೇಕು. ದ ಇಂಡಿಯನ್ ಟೀಮ್ ಈಸ್ ಗೋಯಿಂಗ್ ಟು ಪಾಕಿಸ್ತಾನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ ಮಕ್ಕಳೇ. ಬನ್ನಿ ಈಗ ರೀರೇಟ್ ಆ್ಯಸ್ ಡೈರೆಕ್ಟೆಡ್ ನೋಡೋಣ. ದೆ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತ ಇದೆ. ಡೂ ಫಾರ್ಮನ್ನು ಯೂಸ್ ಮಾಡಿ ಆನ್ಸರನ್ನು ಬರೆಯಿರಿ ಮಕ್ಕಳೇ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಅದು ಪಾಸ್ಟ್ ಟೆನ್ಸು ಸೆಂಟೆನ್ಸ್. ಹಾಗಾಗಿ ನೋಡಿ, ದೇ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಐ ರಿಪೀಟ್, ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಕ್ವಶನ್ ಮಾರ್ಕ್. ಎಜುಕೇಷನ್ ಇಸ್ ಎ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ ಇದೆ. ಎಜುಕೇಷನಿಗೆ ಅಂಡರ್ಲೈನ್ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ವಾಟ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್, ಅದೇ ಕ್ವಶನ್ ಮಾರ್ಕ್ ಹಾಕಬೇಕು. ದ ಟ್ರೈನ್ ಈಸ್ ನಾಟ್ ಲೈಟ್, ಕ್ವಶನ್ ಟ್ಯಾಗ್ ಮಾಡಿ. ಈಸ್ ಇಟ್ ಅಂತ ಬರೀಬೇಕು ಅಷ್ಟೇ. ಹೆಂಗೆ ಸರ್ ಬಂತು ಅಂದರೆ ಅಲ್ಲಿ ನಾಟ್ ಇದೆ, ಹಾಗಾಗಿ ಆನ್ಸರಲ್ಲಿ ನಾಟ್ ಬರಬಾರ್ದು. ಹೀಗೆ ಇದು ಲೋಕಲ್ಲು ಆಯಿತಾ. ಕರೆಕ್ಟಾಗಿ ಹೇಳುವಂಥದ್ದು ಏನು ಅಂದರೆ ದ ಗಿವನ್ ಕ್ವಶನ್ ಈಸ್ ಇನ್ ನೆಗೆಟಿವ್, ಸೊ ಅವರ್ ಆನ್ಸರ್ ಶುಡ್ ಕಮ್ ಇನ್ ಪಾಸಿಟಿವ್. ಮೈ ಡಿಯರ್ ಚಿಲ್ಡ್ರನ್, ರಿಪ್ಲೇಸ್ ದ ವರ್ಡ್ ಆಯಿತಾ, ಸಾರಿ ನಾಟ್ ರಿಪ್ಲೇಸ್, ಏನಂತೀರ ತಗೊಳ್ಳು, ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ಈಸ್ ಆ್ಯಂಡ್ ಟ್ರೈನ್ ಅಲ್ಲ, ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ವರ್ಬ್ ಆ್ಯಂಡ್ ಸಬ್ಜೆಕ್ಟ್ ಅಂತ ಆಯಿತಾ. ಹಾಗಾಗಿ ದಿ ಟ್ರೈನಿಗೆ ಇಟ್ ಅಂತ ಇಲ್ಲಿ ಯೂಸ್ ಮಾಡ್ತೀವಿ. ಇಸ್ ಇಟ್ ಅಂತ ಆನ್ಸರು ಕ್ವಶನ್ ಮಾರ್ಕ್ ಹಾಕಬೇಕು.
ಶಿ ವಾಸ್ ವೆರಿ ಡಿಸಪಾಯಿಂಟೆಡ್ ಅಂತ ಇದೆ, ಏನೂ ಇಲ್ಲ. ವಾಸಂಟ್ ಶಿ ಅಂತ ಬರೀಬೇಕು. ವಾಸಂಟ್ ಶಿ, ವಾಸು ನಾಟು ಶಿ ಅಂತ ಬರೀಬೇಕು. ಮುಂದಿನ ಭಾಗ ಎಲ್ಲರೂ ಕೂಡ ನೀವು ಮಾಡೇ ಮಾಡ್ತೀರಾ. ಒಂದು ಪ್ಯಾಸೇಜನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ, ಇನಾಗ್ರೇಷನ್ ಅಂತ ಇದೆ ಆಯಿತಾ. ಮುಂದೆ ಅದಕ್ಕೆ ಕ್ವಶನನ್ನು ಕೇಳಿರ್ತಾರೆ, ಪಟ ಅಂತ ನೀವು ಮಾಡೇ ಮಾಡ್ತೀರಾ. ಅದು ನನಗೆ ಇದೆ. ಇಲ್ಲಿ ಮಕ್ಕಳಿಗೆ ಏನು ಬರ್ತಾ ಇಲ್ಲ, ಇದನ್ನು ಕಲಿಸ್ಕೊಡ್ತೀನಿ ಕರೆಕ್ಟಾಗಿ ನೋಡಿ. ಆಕ್ಸಿಲರೇಟ್ ಅಂತ ಇದೆ. ಮೊದಲನೆಯ ಪ್ರಶ್ನೆ, ವಾಟ್ ಈಸ್ ದ ಡಿಕ್ಷನರಿ ಮೀನಿಂಗ್ ಆಫ್ ದ ಗಿವನ್ ವರ್ಡ್ ಅಂತ ಇದೆ. ಮೀನಿಂಗ್ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಟು ಮೂವ್ ಫಾಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಲ್ಲೇ ಇದೆ ನೋಡಿ ಸೆಕೆಂಡ್ ಲೈನಲ್ಲಿ, ಎಷ್ಟು ಈಸಿ ಕಾಪಿ ಮಾಡಿ ಬರೆಯೋದಲ್ವಾ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಮೇನ್ ವರ್ಡ್ ಅಂತ ಇದೆ. ಹಾಗಿದ್ರೆ ಆಕ್ಸಿಲರೇಟ್ ಅಂತ ಕೊಟ್ಟಿದ್ದಾರಲ್ವಾ, ಅದು ಪಾರ್ಟ್ ಆಫ್ ಸ್ಪೀಚ್ ಯಾವುದು, ವಿಚ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಅಲ್ಲೇ ಕೊಟ್ಟಿದ್ದಾರೆ ಫಸ್ಟ್ ಲೈನಲ್ಲಿ ವಿ ಬಿ ಅಂತ. ಅದನ್ನು ನಾವು ವರ್ಬ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅದು ಯಾವುದು, ವರ್ಬ್ ಅಂತ. ನೆಕ್ಸ್ಟು ಮೂರನೆಯ ಪ್ರಶ್ನೆ, ವಾಟ್ ಈಸ್ ದ ನೌನ್ ವರ್ಷನ್ ಆಫ್ ದ ಗಿವನ್ ವರ್ಡ್. ಆಕ್ಸಿಲರೇಟ್ ಅಂತ ಇದೆ, ಅದನ್ನು ನೀವು ನೌನು ಏನು, ಅದರದ್ದು ನೌನ್ ಏನು ಅಂತ ಕೇಳಿದ್ದಾರೆ. ಅದು ಕೂಡ ಲಾಸ್ಟಿಂದ ಸೆಕೆಂಡ್ ಲೈನಲ್ಲಿದೆ ನೋಡಿ, ಆಕ್ಸಲರೇಷನ್ ಅಂತ ಬರಿಬೇಕು. ಕಾಪಿ ಮಾಡಿ ಬರೆಯೋದನ್ನು ಬರಲ್ಲ ಅಂತೀರ, ಎಂಥ ಮೂರ್ಖರಲ್ವ ನೀವೆಲ್ಲ. ಬನ್ನಿ ವಿದ್ಯಾರ್ಥಿಗಳ, ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ಕಣ್ರಿ, ಏನೂ ಇಲ್ಲ, ಕಿತ್ತಾಕಿ ಈಸಿಯಾಗಿ ಬರಿಬೋದು. ತಗೊಳ್ಳಿ ಹೇಗೆ ಅಂತ ಹೇಳಿದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಲೆಟ್ರನ್ನ ಕೊಟ್ಟಿರ್ತೇನೆ. ಅದನ್ನು ನೋಡ್ಕೊಂಡ್ರೆ ಸಾಕು, ಯಾವ ರೀತಿಯಾಗಿ ಬರಿಬೇಕು ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಮುಂದೆ ಪಾರ್ಟ್ ಇ ಇದೆ. ಪಾರ್ಟ್ ಇನಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ತೋರಿಸ್ಬಿಡ್ತಾನೆ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಇದನ್ನು ಬರೆಯೋಕ್ಕೆ ಯಾಕೆ ಹೋಗ್ತೀರಾ? ಕ್ವಶನ್ ನಂಬರ್ 36A ಟೆನ್ಷನ್ ತಗೋಬೇಡಿ, ಬಿಟ್ಟಾಕಿ. ಕ್ವಶನ್ ನಂಬರ್ 36B ಕೂಡ ಈಸಿ, ಹೇಳ್ಕೊಡ್ತೇನೆ ಬನ್ನಿ. ಹಾಯ್ ತರುಣ್, ಗ್ರೀಟಿಂಗ್ಸ್ ಅಂತ ಇದೆ. ಗ್ರೀಟಿಂಗ್ಸ್ ಅಂದ್ರೇನು? ಯಾರನ್ನಾದರೂ ನಮಸ್ಕರಿಸುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಹಾಯ್ ತರುಣ್ ಅಂತ ಇದೆ ಅಲ್ವಾ. ಏನಂತ ಬರೀತೀರಾ ನೀವು ಎಕ್ಸಾಮಲ್ಲಿ ಹೇಳಿ ನೋಡೋಣ. ಹೌ ಆರ್ ಯು ಅಂತ ಬರಿಬೇಕು. ಹೌ ಆರ್ ಯು ಅಂದರೆ ಗ್ರೀಟಿಂಗ್, ಆಯಿತಾ. ಐ ಆಮ್ ವೆಲ್ ಅಂತಾನೆ ಅವನು. ಕಪಿಲ್ ಕೇಳ್ತಾನೆ ಅವಾಗ, ಎನ್ಕ್ವೈರಿಂಗ್ ಅಬೌಟ್ ಈಸ್ ಹೆಲ್ತ್. ಹೌ ಈಸ್ ಯುವರ್ ಹೆಲ್ತ್, ಹೌ ಈಸ್ ಯುವರ್ ಹೆಲ್ತ್ ಅಂತ ಅವನು ಕೇಳ್ತಾನೆ. ನಾಟ್ ಟು ಗ್ರೇಟ್, ದಿಸ್ ವೆದರ್ ವಾಸ್ ವರ್ಸನ್ಡ್ ಮೈ ವಿಸಿಂಗ್. ಓ ಎಕ್ಸ್ಪ್ರೆಸ್ಸಿಂಗ್ ಕನ್ಸರ್ನ್ ಅಂತದೆ. ಓ ಗಾಡ್, ಹ್ಯಾವ್ ಯು ಬೀನ್ ಟು ದ ಡಾಕ್ಟರ್, ಡಾಕ್ಟರ್ ಹತ್ರ ಹೋಗಿದ್ರಾ? ಹ್ಯಾವ್ ಯು ಬೀನ್ ಟು ದ ಡಾಕ್ಟರ್, ಡಾಕ್ಟರ್ ಹತ್ರ ಹೋಗಿ ಬಂದ್ರಾ ಅಂತ. ಎಸ್, ಐ ಹ್ಯಾವ್ ಬೀನ್ ಟು ದ ಡಾಕ್ಟರ್, ಹೋಪ್ಫುಲಿ ಐ ವಿಲ್ ಗೆಟ್ ಬೆಟರ್ ಸೂನ್. ದಟ್ಸ್ ಗುಡ್, ಹೋಪ್ ಯು ಫೀಲ್ ಬೆಟರ್ ಸೂನ್. ಲಾಸ್ಟ್ ಲೈನ್ ನೋಡಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ನಾನು ಈಗ ವಿಡಿಯೋ ಮುಗಿಸಿದ ತಕ್ಷಣ ನಿಮಗೆ ಥ್ಯಾಂಕ್ ಯು ಮಕ್ಕಳ, ನನ್ನ 17 ನಿಮಿಷದ ವಿಡಿಯೋ ಕೇಳಿದ್ರಲ್ಲ ಅಂತೀನಿ. ನೀವು ಆ ಕಡೆಯಿಂದ ಥ್ಯಾಂಕ್ ಯು ಸರ್ ಅಂತೀರಲ್ವಾ, ಅದೇ ಆನ್ಸರು ಥ್ಯಾಂಕ್ ಯು ಅಂತ ಬರೀಬೇಕು. ನೋಡ್ರೋ, ಇದು ನನ್ನ ಮೇಲ್ ಐ ಡಿ. ನನ್ನ ಮೇಲ್ ಐ ಡಿಗೆ ದಯವಿಟ್ಟು ಎಲ್ಲ ಕ್ವಶನ್ ಪೇಪರ್ ಯಾವುದ್ಯಾವ್ದು ಇದೆಯೋ ನಿಮ್ಮ ಹತ್ರ ಆ್ಯನ್ಯುವಲ್ ಎಕ್ಸಾಮಿಂದು ಈ ವರ್ಷದ್ದು, ಆಯಿತಾ, ಈ ತಿಂಗಳದ್ದು, ಅದನ್ನು ಕಳುಹಿಸಿ ಕೊಡಿ. ಧನ್ಯವಾದಗಳು. ಬನ್ನಿ ಇದನ್ನು ರೀಅರೇಂಜ್ ಎಲ್ಲರಿಗೂ ಕೂಡ ಗೊತ್ತುಕೊಂಡ್ರು. 4 ಲೈನ್ ಕೊಟ್ಟಿರ್ತಾರೆ, ಮೇಲೆ ಕೆಳಗಡೆ ಮಾಡಿ ಬರೆದ್ರೆ ಮುಗೀತು, 4 ಮಾರ್ಕ್ಸ್ ಸಿಗುತ್ತೆ, ಆಯಿತಾ. ನೋಡಿ, ಮೊದಲು ಬರುವಂಥದ್ದು ದೆರ್ ವಾಸ್ ಆನ್ ಎಕ್ಸಲೆಂಟ್ ಡಿಸ್ಪ್ಲೇ ಆಫ್ ಯುವರ್ ಸ್ಕಿಲ್ಸ್, ಅದೇ ಬರೋದು. ಸೆಕೆಂಡ್, ಕಂಗ್ರ್ಯಾಚುಲೇಷನ್ ಅಶ್ವಿನ್ ಅಂತ ಆ ಲೈನ್ ಬರುತ್ತೆ. ನೆಕ್ಸ್ಟು ಥ್ಯಾಂಕ್ ಯು ವೆರಿ ಮಚ್ ಅಂತ ಅದು ಬರುತ್ತೆ. ಲಾಸ್ಟು ಐ ವುಡ್ ಟ್ರೈನ್ ಫಾರ್ 5 hours ಆನ್ ಎವ್ರಿ ಡೇ ಆ್ಯಂಡ್ ಡ್ಯೂರಿಂಗ್ ವೀಕೆಂಡ್ ಅಂತ ಅದನ್ನು ಬರೆದ್ರೆ ಮುಗದೇ ಹೋಯಿತು, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲೋ ಎಡವಟ್ಟು ಹೊಡೆದೇನಲ್ವಾ. ಫಸ್ಟು ನಿಮಗೆ ಬರುವಂಥದ್ದು ಯಾವುದಾಗಿರುತ್ತೆ ಇದರಲ್ಲಿ, ತಾಳಿ ಓದ್ಬಿಡೋಣ. ಅರ್ಜೆಂಟಲ್ಲಿ ಹೇಳಿ ಆಮೇಲೆ ನೀವು ತಪ್ಪು ಬರಿಬಾರ್ದು ಎಕ್ಸಾಮಲ್ಲಿ. ಫಸ್ಟು ಬರುವಂಥದ್ದು ಇಲ್ಲಿ ಕಂಗ್ರ್ಯಾಚುಲೇಷನ್ ಅಶ್ವಿನ್, ಯು ಆನ್ ದಿ ಬೆಸ್ಟ್ ಚಾಂಪಿಯನ್ಶಿಪ್. That was an excellent display of your skills. How did you train yourself for the victory? I would train for 5 hours day. I best not to single session. Thank you very much. Range meaningful conversation ಅಂತ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಪ್ರಶ್ನೆ ಬಂದು ಮೊದಲು ಆಪ್ಷನ್ 3 ಇದೆ ಅಲ್ವಾ, ಅದನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುತ್ತೆ. ಯಾವುದು? ಆಪ್ಷನ್ 3 1 ಆಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಂತಲೇ ನೀವು ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ 4ನೇದು ದಟ್ ವಾಸ್ ಆನ್ ಎಕ್ಸಲೆಂಟ್ ಡಿಸ್ಪ್ಲೇ ಅಂತ ಬರಿಬೇಕು. ಅದಾದಮೇಲೆ ನೋಡಿ ಅಲ್ಲಿ ಪ್ರಶ್ನೆ ಇದೆ, ಹೌ ಡಿಡ್ ಯು ಟ್ರೈನ್ ಅಂತ ಇದೆ, ಅದನ್ನು ತಾವುಗಳು ಅದಕ್ಕೆ ಉತ್ತರ ಬರಿಬೇಕು ಅಂದರೆ ಸೆಕೆಂಡ್ ಒನ್ ಆಮೇಲೆ ಬರಿಬೇಕು. ಹಾಗಿದ್ರೆ ಫಸ್ಟ್ ಒನ್ ಕಂಗ್ರ್ಯಾಚುಲೇಷನ್, ಸೆಕೆಂಡ್ ಒನ್ ದಟ್ ವಾಸ್ ಆನ್ ಎಕ್ಸಲೆಂಟ್ ಐಡಿಯಾ, ಥರ್ಡ್ ಒನ್ನು ಐ ವುಡ್ ಟ್ರೈನ್ ಅಂತ, ಲಾಸ್ಟ್ ಒನ್ಗೆ ಥ್ಯಾಂಕ್ ಯು ಅಂತ ಬರ್ತಾರೆ, ಮುಗೀತು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.